ಹಾಯ್ ವೆಲ್ಕಮ್ ಬ್ಯಾಕ್ ದಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಕಸ್ಟಮರಿಗೆ ಬೆನಿಫಿಟ್ಸ್ ಯಾವ ರೀತಿ ಸಿಗುತ್ತೆ, ಯಾವ ರೀತಿ 50% ಮಾರ್ಕೆಟ್ನ ಪ್ರೈಸ್ಗಿಂತ 50% ಡಿಸ್ಕೌಂಟ್ ಯಾವ ರೀತಿ ನಿಮಗೆ ನಮ್ಮ ಶಾಪ್ ಅಲ್ಲಿ ಸಿಗುತ್ತೆ ಅಂತ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಈ ವಿಡಿಯೋವನ್ನ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ಕಂಪನಿ ಇಷ್ಟು ಬೆನಿಫಿಟ್ಸ್ ಕೊಡುತ್ತಾ, ನಿಜವಾಗ್ಲೂ ಕೊಡುತ್ತಾ? 30,000 ವಸ್ತುಗಳು ಫ್ರೀ ಆಗಿ ಸಿಗುತ್ತಾ? ಅದು ಯಾವ ರೀತಿ ಸಿಗುತ್ತೆ, ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ. ಈ ಒಂದು ಆಫರ್ ನಿಮಗೆ ಹೊರಗಡೆ ಶಾಪ್ ಅಲ್ಲಿ ಎಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್, ನೋಡೋಣ. ಕಂಪನಿ ಕೊಡುವಂತ ಬೆನಿಫಿಟ್ಸ್ ಗೆ ಲಾಯಲ್ಟಿ ಬೆನಿಫಿಟ್ಸ್ ಅಂತ ಕರೀತಾರೆ. ಏನಿದು ಲಾಯಲ್ಟಿ ಬೆನಿಫಿಟ್ಸ್? ಲಾಯಲ್ಟಿ ಮಾಡೋದ್ರಿಂದ ಪರ್ಸನಲಿ ನನಗೆಷ್ಟು ಲಾಭ ಸಿಗುತ್ತೆ? ಎಸ್, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಯಲ್ಟಿ ಬೆನಿಫಿಟ್, ದಯವಿಟ್ಟು ನಿಮ್ಮ ತಂಡದಲ್ಲಿ ಈ ಒಂದು ಬೆನಿಫಿಟ್ಸ್ ಅನ್ನ ಪ್ರತಿಯೊಬ್ಬರಿಗೂ ಕೂಡ ಪ್ರಮೋಟ್ ಮಾಡಿ. ಆಲ್ಮೋಸ್ಟ್ ಕಸ್ಟಮರಿಗೆ ಬರೋಬ್ಬರಿ 50% ಇಂದ 60% ಮಾರ್ಕೆಟ್ ನ ಪ್ರೈಸ್ಗಿಂತ ನಮ್ಮ ಶಾಪ್ ಅಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಅದನ್ನ ಲಾಸ್ಟ್ಗೆ ನಿಮಗೆ ನಾನು ಅದನ್ನ ಕ್ಲಾರಿಟಿ ಕೊಡ್ತೀನಿ. ಅಪ್ಕಮಿಂಗ್ ಡೇಸ್ ಅಲ್ಲಿ ಸಾಕಷ್ಟು ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಗಳು ಲಾಂಚ್ ಆಗುತ್ತೆ, ರೀಸನೇಬಲ್ ಪ್ರೈಸ್ ಅಲ್ಲಿ ಲಾಂಚ್ ಆಗುತ್ತೆ. ಹಾಗಿರುವಾಗ ನಿಮ್ಮ ಟೀಮ್ ಅಲ್ಲಿ ನಂಬರ್ ಆಫ್ ಲಾಯಲ್ ಕಸ್ಟಮರ್ ನ ಕ್ರಿಯೇಟ್ ಮಾಡಿದ್ರೆ, ಅವ್ರು ರೆಫರ್ ಮಾಡೋದು ಬೇಡ, ಜಾಯಿನ್ ಮಾಡೋದು ಅವ್ರವ್ರಿಗೆ ಬಿಟ್ಟಿರೋದು. ಆದ್ರೆ ಸೆಲ್ಫ್ ಯೂಸ್ ಆಗಿ ಸ್ಟಾರ್ಟ್ ಮಾಡಿದ್ರು ಕೂಡ ಅವ್ರಿಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತಂದ್ರೆ, ಫಸ್ಟ್ ಗೆ ಅವರಿಗೆ ಕಂಪನಿ ಕಡೆಯಿಂದ ಡಿಸ್ಕೌಂಟ್ ಸಿಗುತ್ತೆ. ಸೆಕೆಂಡ್ ಬೆನಿಫಿಟ್ ಬಂದು ಅವರಿಗೆ ಫ್ರೀ ಪ್ರಾಡಕ್ಟ್ ಸಿಗುತ್ತೆ. ನೆಕ್ಸ್ಟ್ ಬಂದು ಅವರ ಪರ್ಸನಲ್ ಪರ್ಚೇಸ್ ಮೇಲೆ ಅವರಿಗೆ ಬೋನಸ್ ಅಂತ ಸಿಗುತ್ತೆ. ಸೊ ಡಿಸ್ಕೌಂಟ್ ಬಂದು 10% ಇಂದ 30% ತನಕ ಸಿಗುತ್ತೆ. MRP ಇಂದ DP ಪ್ರೈಸ್ 30% ತನಕ ಸಿಗುತ್ತೆ. ಫ್ರೀ ಪ್ರಾಡಕ್ಟ್ ಬಂದು ಅವರಿಗೆ ಎವ್ರಿ ಮಂತ್ 15% ತನಕ ಸಿಗುತ್ತೆ. ಹಾಗೇನೆ ಬೋನಸ್ ಕೂಡ ಅವರಿಗೆ ಶೇರ್ಸ್ ಮುಖಾಂತರ ಸಿಗುತ್ತೆ. ಇದನ್ನು ನಾನು ಸಣ್ಣ ಕ್ಲಾರಿಟಿ ಮುಖಾಂತರ ಕೊಡ್ತೀನಿ. ಇವಾಗ ನಿಮ್ಮ ಮನೆಯಲ್ಲಿ ಒಂದು 5 ಮೆಂಬರ್ಸ್ ಇದ್ರು ಅಂತಂದ್ರು ಕೂಡ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 3000 ಮಿನಿಮಮ್ ಎಕ್ಸ್ಪೆನ್ಸ್ ಆಗುತ್ತೆ, ರೈಟ್? ಖಂಡಿತ ಆಗತ್ತೆ. ಯಾಕಂತಂದ್ರೆ 3,000 ಎಲ್ಲ ಜಾಸ್ತಿ ಕೂಡ ಖರ್ಚಾಗತ್ತೆ. ಹೊರಗಡೆ ಶಾಪ್ ಅಲ್ಲಿ ಕೂಡ ನಾವು ತುಂಬಾ ಖರ್ಚು ಮಾಡ್ತೀವಿ, ಪ್ರತಿ ಮಂತ್ ಅಲ್ಲೂ ಖರ್ಚು ಮಾಡ್ತೀವಿ. ಜಸ್ಟ್ ನಿಮಗೆ ಜಸ್ಟ್ ಕ್ಯಾಲ್ಕುಲೇಷನ್ಗೋಸ್ಕರ 3000 ನಾನು ಆನ್ ಅಂಡ್ ಅವರೇಜ್ ಇದು ಮಾಡ್ತೀನಿ. 3000 ಮೇಲೆ ನಾನು ಇವಾಗ 20% ಡಿಸ್ಕೌಂಟ್ ಅಂದ್ರೂ 1000 ಗೆ 20% ಅಂದ್ರೆ 200 ಆಯ್ತು. 2000 ಗೆ 20% ಅಂದ್ರೆ 400 ಆಯ್ತು. 3000 ಗೆ 20% ಅಂತಂದ್ರೆ 600 ರುಪೀಸ್ ನಿಮಗೆ ಅಲ್ಲಿ ಡಿಸ್ಕೌಂಟ್ ಆಗಿ ಸಿಗುತ್ತೆ. ಅದನ್ನ ನೀವು ಯಾರಿಗಾದ್ರೂ ಕಸ್ಟಮರ್ ಕೊಟ್ರೆ ನಿಮಗೆ ಇದು ರಿಟೇಲ್ ಪ್ರಾಫಿಟ್ ಕೂಡ ಆಗಿರುತ್ತೆ. ಸೆಕೆಂಡ್ ಬೆನಿಫಿಟ್, 3000 ಮೇಲೆ ನಾನು 10% ಪಡ್ಕೊಳ್ತೀನಿ. 300 ರುಪೀಸ್ ವರ್ತ್ ಇದು ಫ್ರೀ ಪ್ರಾಡಕ್ಟ್ ಸಿಗತ್ತೆ. ನೆಕ್ಸ್ಟ್ ನಿಮಗೆ ಬೋನಸ್ ಹೇಗೆ ಬರುತ್ತೆ ಅದನ್ನ ನಾನು ಇನ್ಕಮ್ ಪ್ಲಾನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ದಯವಿಟ್ಟು ಅದನ್ನ ವಾಚ್ ಮಾಡಿ. ಫಾರ್ ಎಕ್ಸಾಂಪಲ್, ಇವಾಗ 3,000 ಪರ್ಚೇಸ್ ಮಾಡಿದ್ರೆ ಆನ್ ಅಂಡ್ ಅವರೇಜ್ 50% BV ಅಂದ್ರೆ ಬಿಸ್ನೆಸ್ ವಾಲ್ಯೂಮ್, 1500 ಬಿಸ್ನೆಸ್ ವಾಲ್ಯೂಮ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನ ನಾನು PV ಗೆ ಕನ್ವರ್ಟ್ ಮಾಡ್ತೀನಿ. ಡಿವೈಡ್ ಬೈ 27 ಮಾಡಿದಾಗ ಆಲ್ಮೋಸ್ಟ್ ನನಗೆ 50 PV ಅಷ್ಟು ಆಡ್ ಆಗುತ್ತೆ. 50 PV ಆಡ್ ಆಯ್ತು ಅಂತಂದ್ರೆ ನಿಮಗೆ ಕಂಪನಿ ಕಡೆಯಿಂದ 2 ಶೇರ್ಸ್ ಸಿಗತ್ತೆ. 2 ಶೇರ್ಸ್ ಸಿಗುತ್ತೆ. ನಾನು ಅವರೇಜ್ ಇದನ್ನ ಒಂದು 100 ರುಪೀಸ್ ಪ್ಲಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಡಿಸ್ಕೌಂಟ್ ಬಂದು ನಿಮಗೆ ಅಪ್ ಟು 20% ನಾನು ಕನ್ಸಿಡರ್ ಮಾಡಿದ್ದೀನಿ. 600 ರುಪೀಸ್ ನಿಮಗೆ ಡಿಸ್ಕೌಂಟ್ ಆಗಿ ಸಿಗುತ್ತೆ. ಹಾಗೇನೆ ಫ್ರೀ ಪ್ರಾಡಕ್ಟ್ ನಾನು 15 ಇತ್ತು, ನಾನು 10% ಕನ್ಸಿಡರ್ ಮಾಡಿದ್ದೀನಿ. 300 ರುಪೀಸ್ ನಿಮ್ಗೆ ಸಿಕ್ತು. ಹಾಗೆ ನಿಮ್ಗೆ ಸೆಲ್ಫ್ ಪರ್ಚೇಸ್ ಮೇಲೆ ಬೋನಸ್ ಬರುತ್ತೆ. ಜಾಸ್ತಿ ಬರ್ಬೇಕಾದ್ರೆ ನೀವು ಬಿಸ್ನೆಸ್ ಪ್ಲಾನ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅವರೇಜ್ ನೀವು 50% PV ಬಿಲ್ ಮಾಡಿದ್ರೆ 1500, ಅದನ್ನ ಡಿವೈಡ್ ಬೈ 27 ಮಾಡಿದಾಗ PV ಕನ್ವರ್ಟ್ ಆಯ್ತು. ಒಂದು ಅವರೇಜ್ 50 PV. 20 PV ಮಾಡಿದ್ರೆ ಒಂದು ಶೇರ್ ಸಿಗುತ್ತೆ. 20 PV ಮಾಡಿದ್ರೆ ಒಂದು ಶೇರ್, 50 PV ಮಾಡಿದ್ರೆ 2 ಶೇರ್, 100 PV ಮಾಡಿದ್ರೆ 3 ಶೇರ್. ಹಾಗೆ ನೀವು ರೆಫರ್ ಮಾಡಿದ್ರೆ ಜಾಸ್ತಿ ಸಿಗುತ್ತೆ. ನಾನು 2 ಶೇರ್ಸ್ ಅನ್ನು ಒಂದು 100 ರುಪೀಸ್ ಪ್ಲಸ್ ಅಂತ ಕನ್ಸಿಡರ್ ಮಾಡಿದ್ದೀನಿ ಮಿನಿಮಮ್. ಇವಾಗ ಟೋಟಲ್ ಮಾಡುವ 600 ಪ್ಲಸ್ 300 ಪ್ಲಸ್ 100, 1000 ರುಪೀಸ್ ನಿಮಗೆ ಸೇವ್ ಆಯ್ತು.
ಇದೇ ನೀವು ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡೋದಿದ್ರೆ MRP ಕೊಡ್ಬೇಕಿತ್ತು. ಎಸ್ ಆರ್ ನೋ? ಫ್ರೀ ಪ್ರಾಡಕ್ಟ್ ಕೂಡ ಸಿಗ್ತಿರ್ಲಿಲ್ಲ ನಿಮ್ಗೆ. ಯಾರಾದ್ರೂ ಒಂದು ಸಕ್ಕರೆ, ಚಾವುಡಿ, ಬೆಂಕಿಪಟ್ನ ಈ ತರ ಫ್ರೀ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಿಮ್ಗೆ ಪ್ರತಿ ಮಂತ್ ಅಲ್ಲೂ ಚಾಯ್ಸ್ ಇದೆ. 1000ಗೆ ನೋಡಿ, ಇಲ್ಲಿ 1000ಗೆ ನಿಮಗೆ ಮಿನಿಮಮ್ ಬಿಲ್ಲಿಗೆ 100 rupees ಪ್ರಾಡಕ್ಟ್ ಬರ್ತಿರುವಂತದ್ದು. ಅದನ್ನ ನೀವು ಬೇಕಾದ್ರೆ ಸೆಲ್ಫ್ ಯೂಸ್ ಮಾಡಿ, ಇಲ್ಲ ಬೇರೆ ಯಾರಿಗೂ ರೆಕಮೆಂಡ್ ಮಾಡಿ, ನಿಮ್ ಚಾಯ್ಸ್. 2000 ಪರ್ಚೇಸ್ ಮಾಡಿದ್ರೆ 200 rupees ವರ್ತ್ ಸಿಗುತ್ತೆ. 3000 ಪರ್ಚೇಸ್ ಮಾಡಿದ್ರೆ 300 ವರ್ತ್ ಸಿಗುತ್ತೆ. 5000 ಬಿಲ್ ಮಾಡ್ಕೊಂಡ್ರೆ 500 ವರ್ತ್ ಇರುವಂತ ಪ್ರಾಡಕ್ಟ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಇದು ಎವ್ರಿ ಮಂತ್ ಸಿಗುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗುತ್ತೆ. ಜಾಯಿನ್ ಆದ 1 ಮಂತ್ ಅಲ್ಲಿ ಟೈಮ್ ಪೀರಿಯಡ್ ಇದೆ. 1ನೇ ತಾರೀಕಿಂದ 15ನೇ ತಾರೀಕು ತನಕ ಅವನಿಗೆ ಆಫರ್ ಪ್ರೈಸ್ ಇದೆ. ಆಫರ್ ಇದು ಟೈಮ್ ಇದೆ. ಯಾರು ನ್ಯೂ ಜಾಯಿನ್ ಆಗಿರ್ತಾನೆ ಅವನಿಗೆ ಮಂತ್ ಎಂಡ್ ತನಕ ಟೈಮ್ ಇರುತ್ತೆ. ಸೊ ನಂಗೆ ಡಿಸ್ಕೌಂಟ್ ಸಿಕ್ತು, ಫ್ರೀ ಪ್ರಾಡಕ್ಟ್ ಸಿಕ್ತು, ಹಾಗೇನೆ ಬೋನಸ್ ಸಿಕ್ತು. ಇಷ್ಟೆಲ್ಲ ಸಿಗುವಾಗ ನೀವು ಕಂಟಿನ್ಯೂ ಮಾಡ್ತೀರಾ, ಸ್ಟಾಪ್ ಮಾಡ್ತೀರಾ? ಡೆಫಿನೆಟ್ಲಿ ನಿಮಗೆ ಪ್ರಾಡಕ್ಟ್ ಇಷ್ಟ ಆದ್ರೆ, ಪ್ರಾಡಕ್ಟ್ ನ ಕ್ವಾಲಿಟಿ ಇಷ್ಟ ಆದ್ರೆ, ಅದ್ರ ರಿಸಲ್ಟ್ ಪಡ್ಕೊಂಡ್ರೆ ಹೊರಗಡೆ ಶಾಪ್ ಅಲ್ಲಿ ಕೂಡ ನೀವು ಪ್ರಾಡಕ್ಟ್ ಯೂಸ್ ಮಾಡಿದಾಗೆ ಪ್ರಾಡಕ್ಟ್ ಖಾಲಿ ಆಗುತ್ತೆ. ನೀವು ಹೊರಗಡೆ ಶಾಪ್ ಅಲ್ಲೂ ಕೂಡ ಪ್ರಾಡಕ್ಟ್ ಖಾಲಿ ಆದಾಗೆ ಅದನ್ನ ಸ್ಟಾಪ್ ಮಾಡ್ತೀರಾ, ಕಂಟಿನ್ಯೂ ಮಾಡ್ತೀರಾ? ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ಲೇಬೇಕು. ನಿಮಗೆ ಅಲ್ಲಿ ಆಫರ್ ಸಿಗದಿರಲಿ, ಬೆನಿಫಿಟ್ಸ್ ಕೊಡೋದಿರ್ಲಿ. ಆದ್ರೆ ಇಲ್ಲೂ ಕೂಡ ನೀವು ಪ್ರಾಡಕ್ಟ್ ಖಾಲಿ ಆದ ತಕ್ಷಣ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ. ಕನ್ಸಿಸ್ಟೆನ್ಸಿ ಆಗಿ ಲಾಯಲ್ ಯೂಸರ್ ಆದ್ರೆ, ಲಾಯಲ್ ಕಸ್ಟಮರ್ ಆದ್ರೆ ಯಾವ ರೀತಿ ನಿಮಗೆ ಕೂಪನ್ ಜನರೇಟ್ ಆಗುತ್ತೆ ಜಸ್ಟ್ ನೋಡೋಣ. ನೀವು ಅದರ್ ಶಾಪ್ ಅಲ್ಲೂ ಕೂಡ ಕಂಟಿನ್ಯೂ ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ಇವಾಗ ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಹಾಗೇನೆ ಥರ್ಡ್ ಮಂತ್, ಫೋರ್ತ್ ಮಂತ್. ಸೊ ನಿಮಗೆ ಪ್ರಾಡಕ್ಟ್ ಪ್ರತಿ ಮಂತ್ ಅಲ್ಲೂ ಬೇಕಾಗುತ್ತೆ. ಸೊ ನಮ್ಮ ಹತ್ರ ಸಾಕಷ್ಟು ಕ್ಯಾಟಗರಿ ಪ್ರಾಡಕ್ಟ್ಸ್ ಇದೆ. ನೀವು ಪ್ರತಿಯೊಂದು ಪ್ರಾಡಕ್ಟ್ ನ ಕ್ವಾಲಿಟಿ, ಅದರ ರಿಸಲ್ಟ್ ಅನ್ನ ನೀವು ಸೆಲ್ಫ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಮಂತ್ ಅಲ್ಲಿ ಫಾರ್ ಎಕ್ಸಾಂಪಲ್, ಇದು ನಿಮಗೆ ಜಾಸ್ತಿ ಬೇಕಾದ್ರೆ ಲಾಯಲ್ಟಿ ಮಾಡಬಹುದು. ನೀವು ಪರ್ಸನಲಿ ನಿಮ್ಗೆ ಎಷ್ಟು ಬೇಕಷ್ಟು ಮಾಡಿಕೊಂಡು ಸ್ಕಿಲ್ಸ್ ಗಳನ್ನ ಕಲಿಯೋ ಮುಖಾಂತರ, ಡಿಜಿಟಲ್ ಸ್ಕಿಲ್ಸ್ ಗಳನ್ನ ಕಲಿಯೋ ಮುಖಾಂತರ ಸಾಕಷ್ಟು ಆರ್ಡರ್ ಗಳನ್ನ ಪಡ್ಕೊಳ್ಬಹುದು, ಸಾಕಷ್ಟು ಕಸ್ಟಮರ್ ಲೀಡ್ಸ್ ಗಳನ್ನ ಪಡ್ಕೊಳ್ಬಹುದು. ಈ ಸ್ಕಿಲ್ಸ್ ನಿಮ್ಗೆ ಬೇಕಂತಂದ್ರೆ ಈ ವಿಡಿಯೋ ನೋಡಿದ ನಂತರ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಕಸ್ಟಮರ್ ಲೀಡ್ಸ್ ಅನ್ನ ಜನರೇಟ್ ಮಾಡೋದು, ಕಸ್ಟಮರ್ ಲೀಡ್ಸ್ ಬರೋ ತರ ನಿಮಗೆ ಕೆಲವೊಂದು ಐಡಿಯಾಸ್ ಕೊಡ್ತೀನಿ. ಇವಾಗ ನಾನು 6 ಮಂತ್ ಯೂಸರ್ ಆದ್ರೆ ನನ್ನ ಕ್ಯಾಲ್ಕುಲೇಷನ್ಗೋಸ್ಕರ ನಾನು ರೌಂಡ್ ಫಿಗರ್ 3000 ಕನ್ಸಿಡರ್ ಮಾಡ್ತೀನಿ. ಸೊ ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, ಫೋರ್ತ್ ಮಂತ್, ಫಿಫ್ತ್ ಮಂತ್, ಹಾಗೇನೆ 6 ಮಂತ್ ಯೂಸರ್ ಆಗ್ತೀರಿ. ಇದೇ ಖರ್ಚನ್ನ ನೀವು ಹೊರಗಡೆ ಕೂಡ ಖರ್ಚು ಮಾಡ್ತೀರಾ, ಕರೆಕ್ಟ್ ಅಲ್ವಾ? ನೀವು 6 ಮಂತ್ ಯೂಸರ್ ಆಗಿದ್ದಕ್ಕೆ 7th ಮಂತಿಗೆ ನೀವು ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, ಫೋರ್ತ್ ಮಂತ್, ಫಿಫ್ತ್ ಮಂತ್, 6 ಮಂತ್ ಕನ್ಸಿಸ್ಟೆನ್ಸಿ ಆಗಿ ನಿಮ್ಗೆ ಬೇಕಾದ ವಸ್ತುಗಳನ್ನ, ಅದಕ್ಕೆ ಟೈಮ್ ಪೀರಿಯಡ್ ಇದೆ 1ನೇ ತಾರೀಕಿಂದ 25ನೇ ತಾರೀಕು ತನಕ. ಎವ್ರಿ ಮಂತ್ 1 to 25th. ಇನ್ ಕೇಸ್ ಕಂಪನಿ ಎಕ್ಸ್ಟೆಂಡ್ ಮಾಡಿದಾಗ ಮಾತ್ರ ನಿಮಗೆ ಸಿಗುತ್ತೆ, ಬಿಟ್ರೆ ಇಲ್ಲ ಅಂತಂದ್ರೆ 25th ಲಾಸ್ಟ್ ಡೇಟ್ ಲಾಯಲ್ಟಿ. ಹಾಗೇನೆ ರೀಪರ್ಚೇಸ್ ಬಂದು 15th ಲಾಸ್ಟ್ ಡೇಟ್ ಎವ್ರಿ ಕ್ಯಾಲೆಂಡರ್ ಮಂತ್. ಕಂಪನಿ ಇನ್ ಕೇಸ್ ಎಕ್ಸ್ಟೆಂಡ್ ಮಾಡಿದಾಗ ಮಾತ್ರ ನಿಮಗೆ ಅದು ಆಫರ್ ಸಿಗುತ್ತೆ. ಒಬ್ಬ ನ್ಯೂ ಜಾಯಿನ್ ಆದ 3 months ಮಾತ್ರ ಮಂತ್ ಎಂಡ್ ತನಕ ಅವನಿಗೆ ಲಾಯಲ್ಟಿ ಸಿಗುತ್ತೆ. ಅದಾದ ನಂತರ ಎವ್ರಿ ಕ್ಯಾಲೆಂಡರ್ ಮಂತ್ 25th ಲಾಸ್ಟ್ ಡೇಟ್. ನೀವು ಕನ್ಸಿಸ್ಟೆನ್ಸಿ ಆಗಿ 6 ಮಂತ್ ಬೈ ಮಾಡಿರ್ತೀರಾ, 7th ಮಂತಿಗೆ ನಿಮಗೆ ಕಂಪನಿ ಕಡೆಯಿಂದ ಕೂಪನ್ ಜನರೇಟ್ ಆಗುತ್ತೆ. ನೀವೆಷ್ಟು ಆನ್ ಅಂಡ್ ಅವರೇಜ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಇವಾಗ 3000 ತರ ಮಾಡಿದ್ರೆ 7th ಮಂತಿಗೆ ನಿಮಗೆ 3000 ವರ್ತ್ ಇರುವಂತಹ ಪ್ರಾಡಕ್ಟ್ ನಿಮಗೆ ಅಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗತ್ತೆ. ಈ ಕೂಪನ್ ಅಮೌಂಟ್ ಅಲ್ಲಿ ನೀವು ₹1 ಕೊಡ್ಬೇಕಾಗಿಲ್ಲ. ಎಷ್ಟು ಕೂಪನ್ ಅಲ್ಲಿ ರೀಡೀಮ್ ಮಾಡ್ತೀರಾ, ಎಕ್ಸೆಸ್ ಆದ್ರೆ ಮಾತ್ರ ನಿಮಗೆ ಪೇ ಮಾಡ್ಲಿಕ್ಕೆ ಬರುತ್ತೆ, ಬಿಟ್ರೆ ಮಿಕ್ಕಿದೆಲ್ಲವೂ ಕೂಡ ಫ್ರೀ ಆಗಿ ಸಿಗುತ್ತೆ. ಅದರಲ್ಲಿ ನಿಮಗೆ ನಿಮ್ಮ ಚಾಯ್ಸ್, ಅದು ಕಂಪನಿಯ ಪ್ರಾಡಕ್ಟ್ಸ್ ಅನ್ನು ಕೂಡ ಬೈ ಮಾಡಬಹುದು, ಇಲ್ಲ ಇವಾಗ ಲಾಂಚ್ ಆಗಿರುವಂತಹ ಕೆಟಲಾಗ್ ಪ್ರಾಡಕ್ಟ್ಸ್, ಅದರಲ್ಲಿ ಮಿಕ್ಸಿ ಇರಬಹುದು, ಕುಕ್ಕರ್ ಇರ್ಬೋದು, ಡಿನ್ನರ್ ಸೆಟ್ ಇರ್ಬೋದು, ಬೆಡ್ ಶೀಟ್ ಕವರ್ ಇರ್ಬೋದು, ಟ್ರಾಲಿ ಬ್ಯಾಗ್ ಇರ್ಬೋದು, ಆನಂತರ ಬೌಲ್ಸ್ ಇರ್ಬೋದು, ಸ್ಪೂನ್ಸ್ ಇರ್ಬೋದು, ಈ ತರ ಸಾಕಷ್ಟು ಕೆಟಲಾಗ್ ಪ್ರಾಡಕ್ಟ್ಸ್ ಅನ್ನು ಲಾಂಚ್ ಮಾಡಿದ್ದಾರೆ.
ಈ ಪ್ರಾಡಕ್ಟ್ಸ್ ಅನ್ನು ಕೂಡ ನೀವು ಫ್ರೀ ಆಗಿ ಪಡ್ಕೊಳ್ಬಹುದು. ನಿಮ್ಮ ಕೂಪನ್ ಅಮೌಂಟ್ ಎಷ್ಟು ಬಂದಿದೆ ಅಷ್ಟು. ನೆಕ್ಸ್ಟ್ ನಿಮಗೆ ಪ್ರಾಡಕ್ಟ್ಸ್ ಕೂಡ ರಿಡೀಮ್ ಮಾಡಬಹುದು. ಇಷ್ಟು ಫ್ರೀ ಪ್ರಾಡಕ್ಟ್ ಸಿಗುವಾಗ, ಇಷ್ಟು ಬೆನಿಫಿಟ್ ಸಿಗುವಾಗ ನೀವು ಕಂಟಿನ್ಯೂ ಮಾಡ್ತೀರಾ, ಸ್ಟಾಪ್ ಮಾಡ್ತೀರಾ? ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀರಾ. ಅಗೇನ್ 7 ಮಂತ್ ಕಂಟಿನ್ಯೂ ಮಾಡ್ತೀರಿ, 8 ಮಂತ್ಸ್ ಕಂಟಿನ್ಯೂ ಮಾಡ್ತೀರಿ, 9 ಮಂತ್ಸ್, 10 ಮಂತ್ಸ್, 11 ಮಂತ್ಸ್, 12 ಮಂತ್ಸ್. ಅಲ್ಲಿಗೆ ನಿಮಗೆ ಫಸ್ಟ್ 6 ಮಂತ್ ಮಾಡಿದಕ್ಕೆ 7th ಮಂತ್ಗೆ ಕೂಪನ್ ಜನರೇಟ್ ಆಯ್ತು. 3000 ತರ ಆಗಿದ್ರೆ 3000 ಪ್ರಾಡಕ್ಟ್ ನಿಮ್ಗೆ ಅಬ್ಸಲ್ಯೂಟ್ಲಿ ಫ್ರೀ ಸಿಗುತ್ತೆ. ಹಾಗೇನೆ ಅಗೇನ್ 6 ಮಂತ್ ಕಂಟಿನ್ಯೂ ಮಾಡಿದಕ್ಕೆ ಮತ್ತೆ ನಿಮಗೆ ಕಂಪನಿ ಕಡೆಯಿಂದ 3000 ಕೂಪನ್ ಜನರೇಟ್ ಆಗುತ್ತೆ. 1 ವರ್ಷ ಕಂಪ್ಲೀಟ್ ಮಾಡಿದಕ್ಕೆ ಕಂಗ್ರ್ಯಾಚುಲೇಷನ್, ಲಾಯಲ್ಟಿ ಬೋನಸ್ ಅಂತ ಮತ್ತೆ ನಿಮಗೆ ಕೂಪನ್ ಅಡಿಷನಲ್ ಸಿಗುತ್ತೆ. ಫಸ್ಟ್ 6 ಮಂತ್ಗೆ ಸಿಕ್ತು, ಸೆಕೆಂಡ್ 6 ಮಂತ್ ಸಿಕ್ತು, 1 ಇಯರ್ ನೀವು ಕನ್ಸಿಸ್ಟೆನ್ಸಿ ಆಗಿ ಲಾಯಲ್ ಕಸ್ಟಮರ್ ಆಗಿದ್ದಕ್ಕೆ ಅಗೇನ್ ನಿಮಗೆ ಲಾಯಲ್ಟಿ ಬೋನಸ್ ಅಂತ ಮತ್ತೆ ಸಿಗುತ್ತೆ. ಸೊ ಟೋಟಲ್ ಮಾಡ್ತೀನಿ, ಬರೋಬ್ಬರಿ ನಿಮಗೆ 1 ವರ್ಷಕ್ಕೆ ಕಂಪನಿ ಕಡೆಯಿಂದ ಸಿಕ್ಕಿರುವಂತಹ ಲಾಯಲ್ಟಿ ಫ್ರೀ ಪ್ರಾಡಕ್ಟ್ ಬಂದು 9000 ಸಿಕ್ಕಿರುತ್ತೆ. ಜಸ್ಟ್ ನೀವು ಶಾಪ್ ಅನ್ನ ಚೇಂಜ್ ಮಾಡಿದ್ರಿ, ನಿಮ್ ಮನೆಗೆ ಬೇಕಾದ ವಸ್ತುಗಳನ್ನ ಯೂಸ್ ಮಾಡಿದ್ರಿ, ಇಲ್ಲ ಬೇರೆಯವ್ರು ರೆಕಮೆಂಡ್ ಮಾಡ್ತಿರಲ್ಲ, ನಿಮ್ಗೆ ಪರ್ಸನಲ್ ಯೂಸ್ ಮಾಡ್ಕೊಂಡ್ರು ಕೂಡ ಇಷ್ಟು ಬೆನಿಫಿಟ್ ಸಿಗುತ್ತೆ. ಥಿಂಕ್ ಮಾಡಿ, ಇಷ್ಟು ಬೆನಿಫಿಟ್ಸ್ ನಿಮಗೆ ಹೊರಗಡೆ ಶಾಪ್ ಅಲ್ಲಿ ಎಲ್ಲಿ ಸಿಗುತ್ತೆ, ಯಾವ ಅಂಗಡಿಯಲ್ಲಿ ಸಿಗುತ್ತೆ? ಸೊ ಈ ತರ ನೀವು ಮ್ಯಾಕ್ಸಿಮಮ್ ಕಂಪನಿ ಕಡೆಯಿಂದ 30,000 ವಸ್ತು ಇರುವಂತಹ ಲಾಯಲ್ಟಿ ಕೂಪನ್ ಅನ್ನ ರಿಡೀಮ್ ಮಾಡ್ಕೊಳ್ಬಹುದು. ಇಷ್ಟು ಫ್ರೀ ಪ್ರಾಡಕ್ಟ್ ಒಂದು MCA ನಂಬರ್ ಅಲ್ಲಿ ನೀವು ಬರೋಬ್ಬರಿ ವರ್ಷಕ್ಕೆ 30,000 ವಸ್ತುಗಳನ್ನ ಫ್ರೀ ಆಗಿ ಪಡ್ಕೊಳ್ಬಹುದು. ಈ ತರ ನಿಮ್ಮ ಮನೆಯವರ ಐಡಿಯಾನ ಕ್ರಿಯೇಟ್ ಮಾಡ್ಕೊಂಡು ಕೂಡ ನೀವು ಲಾಯಲ್ಟಿ ಮಾಡಬಹುದು. ಕ್ಯಾಪಿಂಗ್ ಬಂದು ಮಂತ್ಲಿ 10,000 ತನಕ ಕ್ಯಾಪಿಂಗ್ ಇದೆ. ಸೊ ಈ ತರ 10,000 ತರ ನಿಮ್ದು ಕೂಪನ್ ಅಮೌಂಟ್ ಆಗಿದೆ. 10,000 ಅಥವಾ ಅದಕ್ಕಿಂತ ಜಾಸ್ತಿ ಆಗಿದ್ರೆ 10,000 ತರ 6 ಮಂತ್ ಟೋಟಲ್ ಮಾಡಿದಾಗ 10,000 ಕೂಪನ್ ಸಿಗುತ್ತೆ. ಅಗೇನ್ ಮತ್ತೆ ನೀವು 12 ಮಂತ್ಸ್ ಕ್ಯಾರಿ ಮಾಡಿದ್ರೆ ಅಗೇನ್ 10,000 ಪ್ಲಸ್ ಬೋನಸ್ 10,000. ಇಯರ್ಲಿ ನಿಮಗೆ 30,000 ಪ್ರಾಡಕ್ಟ್ ಫ್ರೀ ಆಗಿ ಸಿಗುತ್ತೆ. ಇಷ್ಟು ಆಫರ್ ಹೊರಗಡೆ ಶಾಪ್ ಅಲ್ಲಿ ಎಲ್ಲಿ ಸಿಗುತ್ತೆ? ಇವಾಗ ನೀವು ಅದರ್ ಮಾರ್ಕೆಟಿಗೂ ನಮ್ಮ ಶಾಪಿಗೂ ಎಷ್ಟು ಬೆನಿಫಿಟ್ ಸಿಗುತ್ತೆ, ಟೋಟಲ್ ಮಾಡಿದಾಗ ಎಷ್ಟು, ಯಾವ ಶಾಪ್ ಅಲ್ಲಿ ಎಷ್ಟು ಸೇವಿಂಗ್ಸ್ ಆಗುತ್ತೆ ಅಂತ ನಾನು ಕ್ಯಾಲ್ಕುಲೇಷನ್ ತೋರಿಸ್ತೀನಿ. ಎಸ್ ನೋಡೋಣ. ಈಗ ನಾನು ಟೋಟಲ್ ಮಾಡ್ತೀನಿ ನೋಡಿ. ಇದು ಬಂದು ಅದರ್ ಶಾಪ್, ಇದು ಬಂದು ನಮ್ಮ ಶಾಪ್. ಈಗ ನಾನು ಕಂಪೇರ್ ಮಾಡ್ತೀನಿ ನೋಡಿ, ಎರಡು ಶಾಪ್ ಅಲ್ಲಿ ಸೇಮ್. ನೀವು 3,000 ಜಸ್ಟ್ ನಾನು ಎಕ್ಸಾಂಪಲ್ ಕೊಟ್ಟಿರೋದು, ಇದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ. ನೀವು ಬಿಲೀವ್ ಮಾಡಲ್ಲ, ಇವತ್ತು ರೇಟ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಂದು ಮನೇಲಿ 5 ಜನ ಇದ್ರು ಕೂಡ ಲೆಕ್ಕ ಹಾಕಿ, ಎಷ್ಟು ಪರ್ ಮಂತ್ ಅಲ್ಲಿ ಎಷ್ಟು ಸೋಪ್ ಬೇಕು, ಎಷ್ಟು ಪೇಸ್ಟ್ ಬೇಕು, ಎಷ್ಟು ಅಡಿಗೆ ಎಣ್ಣೆ ಬೇಕು, ಎಷ್ಟು ಸೋಪ್ ಬೇಕು ಅಂತ, ಎಷ್ಟು ಟೀ ಪೌಡರ್ ಬೇಕಂತ, ಈ ತರ ಲೆಕ್ಕ ಹಾಕಿದ್ರೆ ಎಷ್ಟಾಗಿರುತ್ತೆ? ತುಂಬಾ ಆಗಿರುತ್ತೆ. ನಾನಿವಾಗ ನೋಡಿ ಇಲ್ಲಿ 3,000 ಇಂಟು 12 ಮಂತ್ಸ್. ಯಾಕಂತಂದ್ರೆ ನಾವು ಪ್ರತಿದಿನ ಸ್ನಾನ ಮಾಡ್ತೀವಿ, ಹಲ್ಲುಜ್ಜಿತೀವಿ, ಅಡುಗೆ ಮಾಡ್ತೀವಿ, ಬಟ್ಟೆ ಒಗಿತೀವಿ, ನೆಲ ಕ್ಲೀನ್ ಮಾಡ್ತೀವಿ, ಪ್ರತಿಯೊಂದು ದಿನನಿತ್ಯ ಕೆಲಸಗಳನ್ನ ಮಾಡ್ತೀವಿ. ಹಾಗಾಗಿ ನಮ್ಗೆ ಖರ್ಚು ಹಾಗೆ ಆಗತ್ತೆ. 3,000 ತರ 12 ಮಂತ್ಸ್ಗೆ ಎಷ್ಟಾಗಿರುತ್ತೆ ನೋಡಿ, 36,000 ರೂಪಾಯಿ ಖರ್ಚಾಗಿರುತ್ತೆ. ಓಕೆ, ಸೇಮ್ ಇಲ್ಲಿ ಕೂಡ 36,000 ಖರ್ಚಾಗಿರುತ್ತೆ. ನೆಕ್ಸ್ಟ್ ನಾನು ನಿಮ್ಗೆ ಕ್ಯಾಲ್ಕುಲೇಷನ್ ತೋರಿಸ್ತೀನಿ. ಅದರ್ ಸ್ಟೋರ್ ಅಲ್ಲಿ ನಾವು ಮಂತ್ಲಿ 3,000 ತರ 12 ಮಂತ್ಸ್ ಮಾಡಿದ್ರು 36 ನಂಗೆ ಎಕ್ಸ್ಪೆನ್ಸ್ ಆಗ್ತಿತ್ತು. ಸೇಮ್ ಇಲ್ಲೂ ಕೂಡ ನಮಗೆ ಎಕ್ಸ್ಪೆನ್ಸ್ 36 ಆಗುತ್ತೆ. ಆದ್ರೆ ನಮ್ಗೆ ಕಂಪನಿ ಕೂಡ ಬೆನಿಫಿಟ್ಸ್ ಅನ್ನು ನಾನೀಗ ಮೈನಸ್ ಮಾಡ್ತೀನಿ. ಸೊ ನಿಮ್ಗೆ ಗೊತ್ತಾಗಿದೆ ಇವಾಗ ಪ್ರತಿ ಮಂತ್ ಅಲ್ಲಿ ಡಿಸ್ಕೌಂಟ್ ಸಿಗುತ್ತೆ, ಪ್ರತಿ ಮಂತ್ ನನಗೆ ಫ್ರೀ ಪ್ರಾಡಕ್ಟ್ ಸಿಗುತ್ತೆ, ಪ್ರತಿ ಮಂತ್ ಅಲ್ಲಿ ಬೋನಸ್ ಸಿಗುತ್ತೆ, ರೈಟ್? ಮಂತ್ಲಿ ನಂಗೆ 1,000 ರೂಪೀಸ್ ಬೆನಿಫಿಟ್ ಸಿಕ್ಕಿರುತ್ತೆ. ನಾನು 12 ಮಂತ್ಸ್ ಅದನ್ನು ಮಾಡಿದಾಗ ನಂಗೆ ಕಂಪನಿ ಕಡೆಯಿಂದ 12,000 ನನಗೆ ಬೆನಿಫಿಟ್ ಸಿಕ್ಕಿರುತ್ತೆ. ಹಾಗೇನೆ ನನಗೆ ಕಂಪನಿ ಕಡೆಯಿಂದ 6 ಮಂತ್ ಮಾಡಿರೋದಕ್ಕೆ ಲಾಯಲ್ಟಿ ಫ್ರೀ ಪ್ರಾಡಕ್ಟ್ಸ್ ಇದೆ. ಎಷ್ಟು? ಬರೋಬ್ಬರಿ ನಂಗೆ 9,000 ಪ್ರಾಡಕ್ಟ್ಸ್ ಫ್ರೀ ಸಿಕ್ತು. ಇವಾಗ ನಾನು ಇದನ್ನ ಟೋಟಲ್ ಮಾಡ್ತೀನಿ. 12 ಪ್ಲಸ್ 9 21,000 ನನಗೆ ಕಂಪನಿ ಕಡೆಯಿಂದ ಬೆನಿಫಿಟ್ ಸಿಕ್ಕಿರುತ್ತೆ. ಆದ್ರೆ ಮಾರ್ಕೆಟ್ ಪ್ರಾಡಕ್ಟ್ ಅಲ್ಲಿ ನಿಮಗೆ ಡಿಸ್ಕೌಂಟ್ ನೋ, ಫ್ರೀ ಪ್ರಾಡಕ್ಟ್ ನೋ, ಹಾಗೇನೆ ಕ್ಯಾಶ್ ಬ್ಯಾಕ್ ನೋ,
ಸೊ ನಿಮಗೂ ಗೊತ್ತು 90% ಇವತ್ತು ವಿದೇಶಿ ಬ್ರ್ಯಾಂಡ್ ಆಗಿರುತ್ತೆ. ಸೊ ನನಗೆ ತುಂಬಾ ಖುಷಿ ಆಗುತ್ತೆ, ಇದು ಸ್ವದೇಶಿ ಕಂಪನಿಯ ಪ್ರಾಡಕ್ಟ್ಸ್ ಅಂತ ಹೇಳಿಕ್ಕೆ. ಹಾಗೇನೆ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ನಿಮ್ಗೂ ಗೊತ್ತಿರುತ್ತೆ, ಹಾರ್ಮ್ಫುಲ್ ಕೆಮಿಕಲ್ ಇರುತ್ತೆ, ಕಲಬೆರಕೆ ಇದೆ. ಇವತ್ತು ಯಾಕೆ ನಮ್ಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತಂದ್ರೆ 90% ಇವತ್ತು ಕಲಬೆರಕೆ ಇದೆ, ಕಲಪೆ ಗುಣಮಟ್ಟ ಇದೆ. ನಮ್ಮ ಬ್ರ್ಯಾಂಡ್ ಅಲ್ಲಿ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇದೆ. ನೀವು 30% ಯೂಸ್ ಮಾಡಿ ನಿಮ್ಗೆ ಯಾಕೆ ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂತ ನೀವು ಜೆನ್ಯೂನ್ ರೀಸನ್ ಕೊಟ್ರೆ ಆಸ್ ಪರ್ ಟರ್ಮ್ ಅಂಡ್ ಕಂಡೀಷನ್ ಪ್ರಕಾರ ನಿಮ್ಮ ದುಡ್ಡನ್ನ ನೀವು ವಾಪಸ್ ಪಡ್ಕೊಳ್ಬಹುದು. 36 ನಿಮಗೆ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆನ್ಸ್ ಆಯ್ತು, ನಾನು ಇವಾಗ 36,000 ಅಲ್ಲಿ ನಿಮಗೆ ಕಂಪನಿ ಕೊಟ್ಟಿರುವಂತಹ ಬೆನಿಫಿಟ್ ಅನ್ನ ಮೈನಸ್ ಮಾಡ್ತೀನಿ. ನಿಮಗೆ ಇಯರ್ಲಿ ಖರ್ಚಾಗಿರೋದು ಬರೀ 15,000. 36 ಅಲ್ಲಿ 15,000 ಅಲ್ಲಿ 15 ಪ್ಲಸ್ 15 30 ಮತ್ತೆ 6,000 ಬ್ಯಾಲೆನ್ಸ್ ಇದೆ. ಆಲ್ಮೋಸ್ಟ್ ನಿಮಗೆ 50 to 60% ನಮ್ಮ ಪ್ರಾಡಕ್ಟ್ ನಿಮಗೆ ಡಿಸ್ಕೌಂಟ್ಸ್ ಅಲ್ಲಿ ಸಿಗುತ್ತೆ. ಇವಾಗ 30 ರೂಪಾಯಿಯ ಸೋಪ್ ಇತ್ತು ಅಂತಂದ್ರೆ ಅದರ 50% ಅಂತಂದ್ರೆ ನಿಮಗೆ ಬರೇ ಖರ್ಚಾಗಿರೋದು 15 ರೂಪಾಯಿ ಮಾತ್ರ. ನಮ್ಮ ಅಡಿಗೆ ಎಣ್ಣೆ 1 ಲೀಟರ್ಗೆ ಆಲ್ಮೋಸ್ಟ್ 200 ರುಪೀಸ್ ಇದೆ, ಅದರ 50% ಅಂತಂದ್ರೆ ನಿಮಗೆ ಖರ್ಚಾಗಿರೋದು ಬರೀ 100 ರುಪೀಸ್ ಮಾತ್ರ. ಅದೇ ಪೇಸ್ಟಿಗೆ 70 ರುಪೀಸ್ 50% ಡಿಸ್ಕೌಂಟ್ ಅಂತಂದ್ರೆ ನಿಮಗೆ ಲಾಯಲ್ಟಿ ಪ್ರಕಾರ ಖರ್ಚಾಗಿರೋದು ಬರೀ 30 ರಿಂದ 35 ರೂಪಾಯಿ. ನನಗೆ ಹೊರಗಡೆ ಶಾಪ್ ಅಲ್ಲಿ ಇಷ್ಟು ಬೆನಿಫಿಟ್, ಇಷ್ಟು ಚೆನ್ನಾಗಿರುವಂತಹ ಕಸ್ಟಮರ್ ಬೆನಿಫಿಟ್ ಯಾವ್ದಾದ್ರು ಒಂದು ಶಾಪ್ ಅಲ್ಲಿ ಸಿಕ್ಕಿದ್ಯಾ? ನೆವರ್, ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಇದ್ರಲ್ಲಿ ನಿಮಗೆ ಯೂಸ್ ಮಾಡಿ ನೀವು ಇನ್ನೊಬ್ರಿಗೆ ಶೇರ್ ಮಾಡೋ ಮುಖಾಂತರ ನಿಮಗೆ ಬಿಸ್ನೆಸ್ ಅಪರ್ಚುನಿಟಿ ಕೂಡ ಸಿಗುತ್ತೆ, ಹಾಗೆ ನಿಮಗೆ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಮಾಡಬಹುದು. ಇದಾಗುತ್ತೆ ಲಾಯಲ್ಟಿ ಬೆನಿಫಿಟ್ಸ್. ಹಾಗೆ ನಿಮಗೆ ಕಂಪನಿ ಕಡೆಯಿಂದ ವರ್ಷಕ್ಕೆ ಬರೋಬ್ಬರಿ ನಿಮಗೆ 30,000 ಪ್ರಾಡಕ್ಟ್ಸ್ ಗಳು ಫ್ರೀ ಆಗಿ ಸಿಗುತ್ತೆ. ಲಾಯಲ್ಟಿ ಮಾಡೋದಕ್ಕೂ ಕೂಡ ನಿಮ್ಗೆ ಟೈಮ್ ಪೀರಿಯಡ್ ಇದೆ. 1ನೇ ತಾರೀಕಿಂದ 25ನೇ ತಾರೀಕು ತನಕ ಟೈಮ್ ಇದೆ. 1ನೇ ತಾರೀಕಿಂದ 25ನೇ ತಾರೀಕಿಗೆ ಯಾವ್ದೆಲ್ಲ ಬಿಲ್ಲಿಂಗ್ ಮಾಡ್ತೀರಾ ಪ್ರತಿಯೊಂದು ಕೂಡ ನಿಮ್ಗೆ ಲಾಯಲ್ಟಿ ಕನ್ಸಿಡರ್ ಆಗುತ್ತೆ. ಮಿನಿಮಮ್ ಲಾಯಲ್ಟಿ ಬಂದು ನಿಮಗೆ 1,800 ರುಪೀಸ್, ಮ್ಯಾಕ್ಸಿಮಮ್ ಲಾಯಲ್ಟಿ ಸ್ಟಾರ್ಟ್ ಆಗೋದು 2,500. ಇದು ನಿಮಗೆ 80% ಅಮೌಂಟ್ ಸಿಗುತ್ತೆ, ಇದು 100% ಅಮೌಂಟ್ ಸಿಗುತ್ತೆ. 80%, ಇದರ 80% ಅಂತಂದ್ರೆ 1,600 ಅದು ಕನ್ಸಿಡರ್ ಆಗೋದು. 2,500 ಅಬೌವ್ ಮಾಡಿದ್ರೆ 100% ಲಾಯಲ್ಟಿ. ಮ್ಯಾಕ್ಸಿಮಮ್ ಕ್ಯಾಪಿಂಗ್ ಬಂದು 10,000. ಹಾಗೇನೆ ಇಯರ್ಲಿ ನಿಮಗೆ 30,000 ಪ್ರಾಡಕ್ಟ್ ಫ್ರೀ ಆಗಿ ಸಿಗುತ್ತೆ. ಈ ಬೆನಿಫಿಟ್ ಅನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಟೀಮ್ ಮೆಂಬರ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ಪ್ರತಿಯೊಬ್ರು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ, ಲಾಯಲ್ಟಿ ಬೆನಿಫಿಟ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.